ಮುಂಗಾರು ಮಳೆ ಕೈಕೊಟ್ಟು ಬರಗಾಲದ ಆತಂಕ ಎದುರಾಗಿರುವಂತಹ ಬೆನ್ನಲ್ಲೇ ಹಲವು ಜಿಲ್ಲೆಗಳಲ್ಲಿ ವರುಣ ದೇವಕೃಪೆಯನ್ನು ತೋರಿದ್ದಾನೆ. ಕಾರವಾರದಲ್ಲಿ ನಿನ್ನೆ ಮಳೆ ಅಬ್ಬರಿಸದೆ ಬಾಗಲಕೋಟೆ, ಕಲಬುರಗಿ ಜಿಲ್ಲೆಯಲ್ಲೂ ಕೂಡ ವರ್ಷಧಾರಿಯಾಗಿದೆ. ಒಂದ್ ಕಡೆ ಮಳೆ ಬರ್ತಿಲ್ಲ ಅಂತ ಪೂಜೆ, ಕೆರೆ, ಕಟ್ಟೆ, ನದಿ, ಜಲಾಶಯಗಳು ಬತ್ತಿ ಹೋಗ್ತಾ ಇರೋ ಆತಂಕ. ಇದರ ನಡುವೆ ಹಲವೆಡೆ ವರುಣದೇವ ಕೃಪೆ ತೋರಿದ್ದಾನೆ. ಕಾರವಾರ ಮತ್ತು ಚಿಕ್ಕಮಗಳೂರಿನಲ್ಲಿ ಭಾರಿ ಮಳೆ. ಉತ್ತರ ಕರ್ನಾಟಕದ ಹಲವು ಜಿಲ್ಲೆಗಳಲ್ಲಿ ವರುಣನ ಅಬ್ಬರ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ 36 ಗಂಟೆ ಮಳೆ ಅಬ್ಬರಿಸಿದೆ. ಭಾರಿ ವರ್ಷಧಾರೆಯಿಂದಾಗಿ ಗೋಕರ್ಣದ ಮಹಾಬಲೇಶ್ವರ ಗರ್ಭಗುಡಿಗೆ ನೀರು ನುಗ್ಗಿತ್ತು. ಆತ್ಮಲಿಂಗವೂ ಜಲಾವೃತವಾಗಿತ್ತು. ಗೋಕರ್ಣದ ಬೀದಿಗಳು ಮತ್ತು ಅಂಗಡಿ ಮುಂಗಟ್ಟುಗಳಿಗೂ ನೀರು ಆವರಿಸಿ ವ್ಯಾಪಾರಿಗಳು, ಭಕ್ತರು ಪರದಾಡಿದ್ರು. ಕುಮಟಾ ಸಿದ್ದಾಪುರ ರಾಜ್ಯ ಹೆದ್ದಾರಿ ಸಂಪೂರ್ಣ ಜಲಾವೃತವಾಗಿ ವಾಲಹಳ್ಳಿ ಬಳಿ ವಾಹನ ಸವಾರರು ಪರದಾಡಿದ್ರು. ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನ ಸಿಗದಾಳು ಘಾಟ್ ಬಳಿ ನಿನ್ನೆ ರಾತ್ರಿ ಮಳೆಯಿಂದ ರಸ್ತೆ ಕಾಣದೆ ಚಾಲಕ ನಿಯಂತ್ರಣ ತಪ್ಪಿ ಕಂಟೈನರ್ ಪಲ್ಟಿಯಾಗಿತ್ತು. ಇಬ್ಬರಿಗೆ ಸಣ್ಣ ಪುಟ್ಟ ಗಾಯ ಆಗಿದೆ. ಕ್ರೇನ್ ಮೂಲಕ ಕಂಟೈನರ್ ಮೇಲೆತ್ತಲಾಗಿದೆ. ಬಾಗಲಕೋಟೆಯಲ್ಲಿ ಸಿಡಿಲು ಬಡಿದು ರೈತ ಸಾವು. ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕಿನ ಕಸಬಾ ಜಂಬಗಿ ಗ್ರಾಮದಲ್ಲಿ ಸಿಡಿಲು ಬಡಿದು ರೈತ ಸಾವನ್ನಪ್ಪಿದ್ದಾನೆ. ಹೊಲದಲ್ಲಿ ಕೆಲಸ ಮಾಡುವಾಗ 49 ವರ್ಷದ ರೈತ ಭೀಮಪ್ಪ ಬಸಪ್ಪನಿಗೆ ಸಿಡಿಲು ಬಡಿದಿದೆ. ಮೃತನ ಕುಟುಂಬಕ್ಕೆ 5 ಲಕ್ಷ ಪರಿಹಾರ ಘೋಷಿಸಲಾಗಿದೆ. ಕಲಬುರಗಿ ಜಿಲ್ಲೆಯಲ್ಲಿ ಧಾರಾಕಾರ ಮಳೆ, ತುಂಬಿ ಹರಿದ ಹಳ್ಳ. ಬಿಸಿಲ ಬೇಗೆಯಿಂದ ಬೇಯ್ತಾ ಇದ್ದ ಕಲಬುರಗಿಯಲ್ಲಿ ಧಾರಾಕಾರ ಮಳೆಯಾಗಿದೆ. ಅಫ್ಜಲ್ಪುರ ತಾಲೂಕಿನ ನಿಲೂರು ಬಳಿ ಒಂದೇ ಮಳೆಗೆ ಗೊಬ್ಬರು ಹಳ್ಳ ತುಂಬಿ ಹರಿದಿದೆ. ಜೆಸಿಬಿ ಮೂಲಕ ರೈತರು ಹಳ್ಳ ದಾಟಿದ್ದಾರೆ. ಒಂದು ಭಾಗದಲ್ಲಿ ಮಳೆ, ಮತ್ತೊಂದು ಕಡೆ ಬಿಸಿಲು. ಬಾಗಲಕೋಟೆ ಜಿಲ್ಲೆಯಲ್ಲಿ ಪ್ರಕೃತಿಯ ಅಚ್ಚರಿ ವಿದ್ಯಮಾನ ನಡೆದಿದೆ. ಚಿಕ್ಕಲಕ್ಕಿ ಕ್ರಾಸ್ನಿಂದ ಜಮಖಂಡಿ ರಸ್ತೆ ಕಡೆ ಧಾರಾಕಾರ ಮಳೆಯಾಗಿದೆ. ಆದರೆ ಚಿಕ್ಕಲಕ್ಕಿ ಕ್ರಾಸ್ ಬಳಿ ವಿಜಯಪುರ ಭಾಗದಲ್ಲಿ ಒಂದೇ ಒಂದು ಹನಿ ಮಳೆಯಾಗಿಲ್ಲ. ಈ ದೃಶ್ಯವನ್ನು ನೋಡಿ ಸ್ಥಳೀಯರು ಅಚ್ಚರಿಗೊಳಗಾಗಿದ್ದಾರೆ. ಬರಿದಾದ ಭೂಮಿಯಲ್ಲೇ ರೈತರಿಂದ ಬಿತ್ತನೆ. ಕೊಪ್ಪಳ, ಬೀದರ್ ಸೇರಿ ಹಲವು ಜಿಲ್ಲೆಗಳಲ್ಲಿ ಮಳೆಗಾಗಿ ರೈತರು ಆಕಾಶ ನೋಡ್ತಿದ್ದಾರೆ. ಕೊಪ್ಪಳದಲ್ಲಿ ಮಳೆ ಬರುತ್ತೆ ಅನ್ನೋ ನಿರೀಕ್ಷೆಯಲ್ಲಿ ಒಣಭೂಮಿಯಲ್ಲೇ ರೈತರು ಬಿತ್ತನೆ ಮಾಡ್ತಿದ್ದಾರೆ. ಈಗ ಮತ್ತೆ ಬೀಜ ತಗೊಂಡ್ ಏನ್ ಮಾಡಕ್ರಿ ಸರ್? ಮತ್ತೆ ಬಿತ್ತಿದ್ರಪ್ಪ ಅಂದ್ರೆ ಮತ್ತೆ ಮಳೆ ಆಗುತ್ತೆ ಅಂತ ಬಿತ್ತದ್ರಿ ಸರ್. ಇಟ್ಕೊಂಡು ಏನ್ ಮಾಡ್ತೀವಿ? ಬ್ಯೂರೋ ರಿಪೋರ್ಟ್, TV9.